ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫುಲ್ ಬಾಡಿ ವೈಟ್ನಿಂಗ್. ಸುಮಾರು ಜನ ಇದರ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಫುಲ್ ಬಾಡಿ ವೈಟ್ ಆಗಬೇಕಾದ್ರೆ ಏನು ಮಾಡಬೇಕಂತ ಹೇಳಿ. ಆಲ್ರೆಡಿ ನಾನು ಮುಖದ ವೈಟ್ನಿಂಗಿಗೆ ಹಾಗೂ ತುಂಬ ಬ್ಯೂಟಿ ಟಿಪ್ಸ್ ನನ್ನ ಈ ಚಾನಲಲ್ಲಿ ಹಾಕಿದ್ದೀನಿ. ಅದಕ್ಕೆ ನೀವು ಎಲ್ಲದಕ್ಕೂ ಕೂಡ ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ, ಎಲ್ಲವೂ ಟ್ರೈ ಮಾಡಿದ್ದೀರಾ, ಒಳ್ಳೆದು ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದೀರಾ. ಹಾಗಾಗಿ ನಿಮ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವತ್ತು ನಾನು ಹೇಳುವ ಈ ಒಂದು ಮೆಥಡ್ ಉಂಟು ನೋಡಿ, ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಫುಲ್ ಬಾಡಿ ವೈಟ್ನಿಂಗಿಗೆ ಇದು ಹೆಲ್ಪ್ ಆಗುತ್ತೆ. ಸೂರ್ಯನ ಬೆಳಕಿನಿಂದ ನಿಮ್ಮ ಬಾಡಿ ಕಪ್ಪಾಗಿದೆ ಆದರೆ, ಅಥವಾ ಹೀಗೇನೆ ಏನಾದರೂ ರಿಯಾಕ್ಷನ್ ಆಗಿ ಏನಾದರೂ ಆಗಿ ನಿಮ್ಮ ಮುಖದಲ್ಲಿರುವ ಕಲೆ ಅದು ಇದು ಆಗಿದೆ ಆದರೆ, ಖಂಡಿತವಾಗ್ಲೂ ಈ ಒಂದು ಇವತ್ತು ನಾನು ತೋರಿಸುವ ಮನೆ ಮದ್ದು ಉಂಟು ನೋಡಿ, ಹೋಮ್ ರೆಮಿಡಿ, ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ತುಂಬ ನ್ಯಾಚುರಲ್ ಆಗಿ ನಿಮ್ಮ ಮುಖಕ್ಕೆ ಹಾಗೂ ನಿಮ್ಮ ಫುಲ್ ಬಾಡಿಗೆ ಇದು ಕಾಂತಿಯನ್ನು ಕೊಡುತ್ತೆ. ಹಾಗೆ ಇದನ್ನು ನೀವು ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ. ಮನೆಯಲ್ಲೇ ಮಾಡುವ ಹೋಮ್ ರೆಮಿಡಿ ಆದ್ರಿಂದ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಇಲ್ಲ. ಓಕೆ, ಇವಾಗ ನಾನು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೂ ಹೇಗೆ ಈ ಹೋಮ್ ರೆಮಿಡಿಯನ್ನು ರೆಡಿ ಮಾಡೋದಂತ ಹೇಳಿ. ಫಸ್ಟಿಗೆ ನೋಡ್ಕೊಂಡು ಬರೋಣ. ಫಸ್ಟಿಗೆ ಇಲ್ಲಿ ನಾನು ರೈಸ್ ತೊಗೊಂಡಿದ್ದೀನಿ. ಬಾಯ್ಲ್ ಮಾಡಿದಂದರೆ ಕುಕ್ ಮಾಡಿದ ರೈಸ್ ತೊಗೊಂಡಿದ್ದೀನಿ. ಯಾವುದೇ ವೈಟ್ ರೈಸ್ ಯಾವುದು ಕೂಡ ನೀವು ಇಲ್ಲಿ ತೊಗೊಳ್ಬೋದು. ಕುಕ್ ಮಾಡಿ ಈ ರೀತಿ ತೊಗೊಳ್ಬೇಕು. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ. ಅಕ್ಕಿ ಏನು ಮಾಡುತ್ತೆ ಅಂದರೆ, ಗುಳ್ಳೆಗಳಾಗಿ ನಮ್ಮ ಮುಖದಲ್ಲೆಲ್ಲ ಕಲೆ ಆಗುತ್ತೆ ನೋಡಿ, ಅದನ್ನು ಕಮ್ಮಿ ಮಾಡುತ್ತೆ. ಒಂದು ಫೇಸ್ ವಾಶ್ ರೀತಿ ಇದು ಕೆಲಸ ಮಾಡುತ್ತೆ. ಡೈಲಿ ಇದನ್ನು ನಾವು ಯೂಸ್ ಮಾಡಿದರೆ ನಮ್ಮ ತ್ವಚೆಯ ಕಾಂತಿ ಹೆಚ್ಚುತ್ತೆ. ಇದಕ್ಕೆ ನಾನು ಗಂಜಿ ನೀರನ್ನು ಹಾಕಿ ಇವಾಗ ಗ್ರೈಂಡ್ ಮಾಡಿದ್ದೀನಿ. ಅಂದರೆ ಅನ್ನ ಸೋಸಿದ ನೀರು ಆಗುತ್ತೆ ಅಥವಾ ಅಕ್ಕಿ ತೊಳೆದ ನೀರು ಕೂಡ ಆಗುತ್ತೆ. ಅದನ್ನು ಹಾಕಿ ಈ ರೀತಿ ಗ್ರೈಂಡ್ ಮಾಡಿ. ನಾನು ಹೇಳಿದಾಗ ಇದನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ನೈಸರ್ಗಿಕವಾಗಿ ನಿಮ್ಮ ಮೈಕಾಂತಿ ವೃದ್ಧಿಯಾಗುತ್ತೆ. ನೀವು ಇದನ್ನು ಕೂದಲಿಗೆ ಕೂಡ ಯೂಸ್ ಮಾಡ್ಬೋದು. ಕೂದಲು ಕೂಡ ಚೆನ್ನಾಗಿದ್ರಿಂದ ಬೆಳೆಯುತ್ತೆ ನೋಡಿ. ಈ ರೀತಿ ನೈಸಾಗಿ ಪೇಸ್ಟ್ ಮಾಡಿಲ್ಲಿ ತಗೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಲಿಂಬೆ ರಸ. ಲಿಂಬೆ ರಸ ನಮ್ಮ ತ್ವಚೆಯನ್ನು ಸ್ವಚ್ಛ ಮಾಡಲಿಕ್ಕೆ ಅಂದರೆ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮಗೆ ವಯಸ್ಸಾಗದಂಗೆ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಹಾಗೂ ಒಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿದ್ದು ಕೆಲಸ ಮಾಡುತ್ತೆ. ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಗ್ಲಿಸರಿನ್. ಗ್ಲಿಸರಿನ್ ನಿಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಇದಕ್ಕೆ ಜಾಸ್ತಿ ರೇಟ್ ಕೂಡ ಇಲ್ಲ. ಇಲ್ಲಿ 1 ಚಮಚದಷ್ಟು ನಾನು ಗ್ಲಿಸರಿನ್ ಹಾಕ್ತಾ ಇದ್ದೀನಿ. ಗ್ಲಿಸರಿನ್ ನಮ್ಮ ತ್ವಚೆಯನ್ನು ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ, ಯಾವಾಗಲೂ ತೇವಾಂಶದಿಂದ ಇರಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಚಳಿಗಾಲದೆಲ್ಲ ಇದು ತುಂಬ ಬೆಸ್ಟ್. ನೆಕ್ಸ್ಟ್ ಇದು ಮುಖ ತುಂಬ ಗ್ಲೋ ಆಗಲು ಕೂಡ ಹೆಲ್ಪ್ ಮಾಡುತ್ತೆ. ಇವಾಗ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ 1 ಪ್ಯಾಕಷ್ಟು ನೆಸ್ಕಫೆ. ಯಾವುದಾದ್ರೂ ಕಾಫಿ ಪೌಡರ್ ನೀವಿಲ್ಲಿ ಯೂಸ್ ಮಾಡ್ಬೋದು. ಬ್ರೂ ಇರಲಿ ಅಥವಾ ಇದು ಕಾಫಿ ಪೌಡರ್ ಕೇವಲ ಕುಡಿಲಿಕ್ಕೆ ಮಾತ್ರ ಅಲ್ಲ, ಚರ್ಮಕ್ಕೆ ಕೂಡ ತುಂಬ ಬೆಸ್ಟ್. ಕಪ್ಪು ಕಲೆ, ಮೊಡವೆ, ಬಿಸಿಲಿಂದ ಆಗಿರುವ ಕಲೆ ಎಲ್ಲ ನಮ್ಮ ನಿವಾರಣೆ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿರೋ ಕೆಫೆನ್ ಉಂಟು ನೋಡಿ, ಚರ್ಮಕ್ಕೆ ತುಂಬ ಬೆಸ್ಟ್. ಎಲೋವೆರಾ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಎಲೋವೆರಾ ಸಾಫ್ಟ್ ಕೊಡುತ್ತೆ, ನಮ್ಮ ತ್ವಚೆ ರಫ್ ಆಗಿದೆ ಆದರೆ, ಹಾಗೂ ತುಂಬ ಗ್ಲೋ ಕೊಡುತ್ತೆ, ನಮ್ಮ ಶೈನ್ ಕೊಡುತ್ತೆ ನಮ್ಮ ಮುಖಕ್ಕೆ. ಹಾಗಾಗಿ ಎಲೋವೆರಾವನ್ನು ಸ್ವಲ್ಪ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಓಕೆ, ಇಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಿಮ್ಮ ಮುಖಕ್ಕೆ ನೀವು ಇದನ್ನು ಹಚ್ಚಿದರೆ ಆಯಿತು. ಮಾತ್ರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ. ಬೇಕಿದ್ರೆ ಇದಕ್ಕೆ ನಿಮಗೆ ಸ್ವಲ್ಪ ನೀವು ಸಕ್ಕರೆಯನ್ನು ಕೂಡ ಹಾಕ್ಬೋದು. ಸಕ್ಕರೆ ಏನು ಮಾಡುತ್ತೆ, ಸ್ಕ್ರಬ್ ರೀತಿ ಯೂಸ್ ಆಗುತ್ತೆ. ಡ್ರೈ ಸ್ಕಿನ್ ಎಲ್ಲ ಇದೆ ಆದರೆ, ಡೆಡ್ ಸ್ಕಿನ್ ಎಲ್ಲ ಇದೆ ಆದರೆ ಹೋಗುತ್ತೆ ನೋಡಿ. ಈ ರೀತಿ ನೀವು ಹಚ್ಚಬೇಕು. ಇಲ್ಲಿ ಹಚ್ಚಿ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು ನೋಡಿ. ಒಂಥರ ಶೈನ್ ಇವಾಗಲೇ ಕೊಡ್ತಾ ಉಂಟು. ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡಿದರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಾನಿವಾಗ ನಿಮಗೆ ಫುಲ್ ಮುಖಕ್ಕೆ ಕೂಡ ಹಚ್ಚಿ ಇಲ್ಲಿ ತೋರಿಸ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್. ಓಕೆ, ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಇದನ್ನು ರೆಡಿ ಮಾಡೋದಂತ ಹೇಳಿ. ತುಂಬ ಸಿಂಪಲ್ ಆದ ವಿಧಾನ ಹಾಗೂ ಮನೆಯಲ್ಲಿ ಸಿಗುವ ಕೆಲವೇ ಸಾಮಗ್ರಿಗಳಿಂದ ಇದನ್ನು ನಾವು ರೆಡಿ ಮಾಡಬಹುದು. ಹಾಗೂ ಇದು ಬೆಸ್ಟ್ ರಿಸಲ್ಟ್ ಕೂಡ ನಿಮಗೆ ಕೊಡುತ್ತೆ. ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಥವಾ ಮನೆಯಲ್ಲಿ ನೀವು ಫ್ರೀ ಇದ್ದೀರಾದರೆ ಫುಲ್ ನಿಮ್ಮ ಬಾಡಿಗೆ ಇದನ್ನು ಹಾಕಿ ಹಚ್ಚಿ. ಎಲ್ಲೆಲ್ಲ ನಿಮ್ಮ ಬಾಡಿ ಟ್ಯಾನ್ ಆಗಿದೆ, ಕಪ್ಪಾಗಿದೆ ಅಂತ ನಿಮಗೆ ಅನಿಸುತ್ತೆ ನೋಡಿ, ಆ ಜಾಗದಲ್ಲೆಲ್ಲ ಇದನ್ನು ಹಚ್ಚಿ ಇದನ್ನು ಫುಲ್ ಡ್ರೈ ಆಗಲಿಕ್ಕೆ ಬಿಡಿ.
ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಬೇಕಂತ ಹೇಳಿ. ಒಂದು ಮಾತು ಏನು ಗೊತ್ತುಂಟ, ಕೇವಲ ಹೊರಗಿನ ಸೌಂದರ್ಯ ಮುಖ್ಯ ಅಲ್ಲ, ಅದು ಇವತ್ತು ಇರುತ್ತೆ ನಾಳೆ ಹೋಗುತ್ತೆ. ಆದ್ರೆ ನಮ್ಮ ನಡತೆ, ನಮ್ಮ ನುಡಿ, ನಮ್ಮ ನಗು, ಅದರಿಂದ ಸುಮಾರು ಜನ ನಮ್ಮನ್ನು ಇಷ್ಟಪಡ್ತಾರೆ. ಹಾಗಾಗಿ ನೀವು ನೋಡಿ ಕಪ್ಪಿದ್ರಿ, ಹಾಗಿದ್ರಿ, ಹೀಗಿದ್ರಿ ಅಂತ ಹೇಳಿ ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇವಾಗ ಇದನ್ನು ಸ್ನಾನ ಮಾಡೋದಕ್ಕಿಂತ ಫುಲ್ ಬಾಡಿಗೆ ಹಚ್ಚೋದ್ರಿಂದ, ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಬಾತ್ರೂಮಲ್ಲೇ ನೀವು ಹಾಕಿದರೆ ತುಂಬ ಬೆಟರ್. ಯಾಕೆಂದರೆ ಇದನ್ನು ನೀವು ಫುಲ್ ನಿಮ್ಮ ಮುಖಕ್ಕೆ ಮಾತ್ರ ಅಲ್ಲ, ನಿಮ್ಮ ಫುಲ್ ಬಾಡಿಗೆ ನೀವು ಹಾಕಬೇಕು. ಓಕೆ ನೋಡಿ, ಕರೆಕ್ಟಾಗಿ ಈ ರೀತಿ ಮುಖದಿಂದ ಕೈ, ಕಾಲು, ಕುತ್ತಿಗೆ, ಬೆನ್ನಿಗೆ ಎಲ್ಲ ನೀವು ಹಾಕಿದರೆ ತುಂಬ ಬೆಸ್ಟ್. ಎಲ್ಲ ಕಡೆ ಆದಷ್ಟು ನೀವು ಹಾಕಿ ಚೆನ್ನಾಗಿ ಈ ರೀತಿ ತಿಕ್ಕಿ ಆದಮೇಲೆ ಕಂಪ್ಲೀಟಾಗಿದ್ದು ಡ್ರೈ ಆಗಲು ನೀವು ಬಿಡಬೇಕು. ಆಮೇಲೆ ನೀವು ಸ್ನಾನ ಮಾಡಿದರೆ ಮಾತ್ರ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು. ವಾರಕ್ಕೆ 2 ಸಲ, ನಾನು ಹೇಳಿದ್ದೀನಿ ಮೊದಲೇ, 2 ಸಲ ಬೇಕಿದ್ರೂ ನೀವು ಹಚ್ಬೋದು. ನೋಡಿ, ನಾನು ಹೇಳಿದಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಏನಾದರೂ ಹಾಕಿದರೆ ನೀವು ಸ್ಕ್ರಬ್ ರೀತಿ ಕೂಡ ಯೂಸ್ ಮಾಡ್ಬೋದು. ನೋಡಿ, ಫುಲ್ ಕೈಗೆ ಎಲ್ಲೆಲ್ಲ ಟ್ಯಾನ್ ಆಗಿದೆ, ಕಪ್ಪಾಗಿದೆ ಆ ಜಾಗದಲ್ಲೆಲ್ಲ ಹಾಕಿ. ಕೆಲವರ ಕುತ್ತಿಗೆ ಕೂಡ ಕಪ್ಪಿರುತ್ತೆ, ಆ ಜಾಗದಲ್ಲಿ ಕೂಡ ನೀವು ಹಾಕಿದ್ದನ್ನು ತಿಕ್ಕಬಹುದು. ಕಾಲಿನ ಜಾಗದಲ್ಲಿ ಎಲ್ಲಿ ಕೂಡ ನೀವು ಇದಕ್ಕೆ ಹಾಕ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್, ತೂರಿಕೆ ಅದು ಇದು ಏನು ಕೂಡ ನಿಮಗೆ ಆಗೋದಿಲ್ಲ. ಕರೆಕ್ಟಾಗಿ ಈ ರೀತಿ ಹಾಕಿ, ಇವಾಗ ನಾನು ಎಲ್ಲ ಕಡೆ ಹಾಕಿದ್ದೀನಿ. ಡ್ರೈ ಆಗಿ ಸ್ನಾನ ಮಾಡಿ ನಾನು ಆಮೇಲೆ ಓಕೆ, ನೋಡಿದ್ರಲ್ಲ, ಇವಾಗ ನಾನು ಸ್ನಾನ ಮಾಡಿ ಬಂದೆ ಅಷ್ಟೇ. ಎಷ್ಟೊಂದು ಗ್ಲೋ ಕಾಣ್ತಾ ಉಂಟು ನನ್ನ ಮುಖ, ನೀವು ನೋಡ್ಬೋದು. ಹಾಗೆಯೇ ನಾನು ನಿಮಗೆ ಕೂಡ ಹೇಳೋದು, ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ. ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ತುಂಬ ನ್ಯಾಚುರಲ್ ಆಗಿ ಮನೆಯಿಂದಲೇ ಮಾಡ್ಬೋದು. ಆದ್ದರಿಂದ ಏನು ಕೂಡ ನಿಮಗೆ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಮ ಮುಖದಲ್ಲಿ ಸಣ್ಣ ಸಣ್ಣ ಕೂದಲು ಕೂಡ ಇದರಿಂದ ಕೆಲವೊಮ್ಮೆ ಹೋಗುತ್ತೆ. ಯಾಕೆಂದರೆ ನಾವು ರೈಸ್ ಹಾಕ್ತೀವಿ ನೋಡಿ, ಅದು ತುಂಬ ಅಂಟು ಗಟ್ಟಿ ಆದಾಗ ನೀವು ಅದನ್ನು ಸ್ಕ್ರಬ್ ಮಾಡಿ ತೆಗೆದಾಗ ನಿಮ್ಮ ಮುಖದಲ್ಲಿ ಸಣ್ಣ ಸಣ್ಣ ಕೂದಲು ಕೂಡ ಇದರಿಂದ ಹೋಗುತ್ತೆ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಬೇಕಿದ್ರೂ ಮಾಡ್ಬೋದು. ವಾರಕ್ಕೆ 2 ಸಲ ಬೇಕಿದ್ರೂ ಮಾಡ್ಬೋದು, ವಾರಕ್ಕೆ 1 ಸಲ ಮಾಡ್ಬೋದು, ಅಥವಾ 2 ದಿನಕ್ಕೊಮ್ಮೆ ಕೂಡ ಮಾಡ್ಬೋದು. ಯಾಕೆಂದರೆ ಇದರಿಂದ ನಿಮ್ಮ ಸ್ಕಿನ್ನಿಗೆ ಏನು ಎಫೆಕ್ಟ್ ಆಗಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಹೋಮ್ ರೆಮಿಡಿ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂತ ಎನಿಸ್ತೀನಿ. ಯೂಸ್ ಆಯ್ತಂತಾದರೆ ಇವಾಗಲೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಈ ಒಂದು ಹೋಮ್ ರೆಮಿಡಿಯನ್ನು ಶೇರ್ ಮಾಡಿ. ಯಾರಿಗೆ ಯೂಸ್ ಉಂಟು ನೋಡಿ, ಯಾರಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ಇದರಿಂದ ಹೆಲ್ಪ್ ಸಿಗಲಿ ಅಂತ ಹೇಳಿ. ಓಕೆ, ನಾನು ಈ ಒಂದು ಚಾನಲ್ಗೆ ಡೈಲಿ ವಿಡಿಯೋ ಹಾಕ್ತಾ ಇಲ್ಲ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ನೀವು ಬೆಲ್ ಬಟನ್ ಒಂದು ಕ್ಲಿಕ್ ಮಾಡಿ. ಇದರಿಂದ ನನ್ನ ನೋಟಿಫಿಕೇಶನ್ ಸಿಗುತ್ತೆ. ಯಾವಾಗ ನಾನು ವಿಡಿಯೋ ಹಾಕ್ತೀನಿ ನೋಡಿ, ಆವಾಗ ನಿಮಗೆ ನನ್ನ ನೋಟಿಫಿಕೇಶನ್ ಸಿಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಸಿಗ್ತೀನಿ ಒಳ್ಳೆಯ ಒಂದು ವಿಡಿಯೋ ಒಂದಿಗೆ. ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ರಿಸಲ್ಟ್ ಬಂದಿತ್ತು ಅಂತ ಹೇಳಿ, ಹಾಗೂ ಹೇಗೆ ಆಗಿದೆ ಈ ವಿಡಿಯೋ ಅಂತ ಹೇಳಿ. ನೆಕ್ಸ್ಟ್ ಏನಂದರೆ, ಇನ್ನೂ ಯಾವ ರೀತಿಯ ವಿಡಿಯೋಸ್ ನಿಮಗೆ ಬೇಕು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.